ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಲೆನಾಡು ಸ್ಟೈಲಲ್ಲಿ ನಾನು ಅಕ್ಕಿ ತರಿ ಕಡುಬನ್ನ ಮಾಡಿ ತೋರಿಸ್ತಿದ್ದೀನಿ. ನಾವು ಮಸಾಲೆ ಹಾಕಿ ತಟ್ಟೆಯಲ್ಲಿ ಈ ರೀತಿ ಕಡುಬನ್ನು ಮಾಡಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ತರಿಗಡುಬು ಸಾಫ್ಟಾಗಿ ಬರಬೇಕು ಅಂದರೆ ಈ ವಿಧಾನವನ್ನು ನೀವು ಅನುಸರಿಸಲೇಬೇಕು. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡಿಕೊಂಡು ಒಂದ್ಸತಿ ಟ್ರೈ ಮಾಡಿ ನೋಡಿ. ಮಲೆನಾಡಲ್ಲಿ ತುಂಬಾ ಫೇಮಸ್ ಆಗಿ ಇರುವಂತಹ ಈ ರೆಸಿಪಿ ತರಿಕಡುಬಿಗೆ ಕಾಂಬಿನೇಷನ್ ಆಗಿ ಇದಕ್ಕಿದ ಅವರೆಬೇಳೆ ಸಾಂಬಾರು ಮಾಡಿಕೊಂಡು ತಿಂದ್ರಂತೂ ತುಂಬಾ ರುಚಿಯಾಗಿರುತ್ತೆ. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಧಾನದಲ್ಲಿ ನೋಡ್ಕೊಳ್ಳೋಣ. ಮೊದಲು ನಾವು ಅಕ್ಕಿ ತಗೊಳ್ಬೇಕು. ನಾವು ಯಾವುದೇ ಒಂದು ಅಕ್ಕಿನಾದರೂ ತಗೊಳ್ಬೋದು. ನೋಡಿ, ಈಗ ನಾವು ತರಿನ ಹೊಡ್ಕೊಳ್ಬೇಕು. ಒಂದು ಮಿಕ್ಸಿ ಜಾರಿಗೆ ನಾನು ಅಕ್ಕಿನ ಹಾಕ್ಕೊಳ್ತಿದ್ದೀನಿ. ನೋಡಿ, ತರಿಯಾಗಿ ನಾವು ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಬೇಕಿದ್ದರೆ ಅಕ್ಕಿ ತರಿನ ನಾವು ಬೇಕಾದ್ರೆ ಹಿಟ್ಟಿನ ಮಿಲ್ಲಿಗೆ ಕೊಟ್ಟರೆ ತರಿ ಮಾಡಿಕೊಡ್ತಾರೆ. ನೋಡಿ, ಈ ರೀತಿ ಮಾಡಿಕೊಂಡು ನಾವು ಜಲಿಸ್ಕೊಳ್ಬೇಕು. ನೋಡಿ, ಜಲಿಸ್ಕೊಳ್ಳೋದ್ರಿಂದ ಮೇಲೆ ತರಿ ಉಳ್ಕೊಳುತ್ತೆ, ಕೆಳಗಡೆ ಹಿಟ್ಟು ಉಳ್ಕೊಳುತ್ತೆ. ಎಲ್ಲ ಅಕ್ಕಿನ ನಾನು ಇದೇ ರೀತಿ ತರಿ ಹೊಡ್ಕೊಂಡು ಜಲಿಸ್ಕೊಂಡು ಇಟ್ಕೊಳ್ತಿದ್ದೀನಿ. ನೋಡಿ, ಸಿಂಪಲ್ಲಾಗಿ ನಾವು ಈ ರೀತಿ ಅಕ್ಕಿ ತರಿನ ರೆಡಿ ಮಾಡ್ಕೊಳ್ಬೋದು. ನೋಡಿ, ಈ ಹಿಟ್ಟಲ್ಲಿ ಬೇಕಾದರೆ ನಾವು ರೊಟ್ಟಿ ಮಾಡ್ಕೊಳ್ಬೋದು. ತರಿನೆಲ್ಲ ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ನೋಡಿ, ನಾವೀಗ ಅದನ್ನು ನೆನೆಸ್ಕೊಳ್ಳೋಕ್ಕೆ ಇಟ್ಕೊಳ್ಬೇಕು. ಅಕ್ಕಿ ತರಿಯೊಂದಿಗೆ ನಾನು ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಳ್ತಿದ್ದೀನಿ. ನೋಡಿ, ಕಡಲೆಬೇಳೆ ಮತ್ತು ಅಕ್ಕಿ ತರಿನ ನಾವು ನೀರು ಹಾಕಿ 1-2 ಅವರ್ ನೆನೆಯೋದಕ್ಕೆ ಇಟ್ಕೊಳ್ಬೇಕು. ನೋಡಿ, ಈಗ ನಾವು ಒಂದು ಸತಿ ವಾಶ್ ಮಾಡಿಕೊಂಡು ಅದನ್ನು ನೆನೆಸೋದಕ್ಕೆ ಇಟ್ಕೊಳ್ತಿದ್ದೀನಿ. ನೋಡಿ, ಈ ಗ್ಲಾಸಲ್ಲಿ ನಾನು 3 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಈಗ ನೆನೆಸೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ನಾವು ಹಸಿ ತೆಂಗಿನಕಾಯಿನ ನಾವು ತಗೊಳ್ಬೇಕು. ನೋಡಿ, ಇದನ್ನೆಲ್ಲ ನೀಟಾಗಿ ನಾನು ತುರ್ಕೊಂಡ್ಬಿಟ್ಟು ಇಟ್ಕೊಳ್ತಿದ್ದೀನಿ. ನೋಡಿ, 1 ಕಪ್ ಆಗೋವಷ್ಟು ನಾನು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ನಾನು ಗ್ರೈಂಡ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ಈ ರೀತಿ ಸಣ್ಣಗೆ ನಾವು ಪೇಸ್ಟ್ನ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ, ಒಂದು 4 ಹಸಿಮೆಣ್ಸಿಕಾಯಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಹಸಿ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಲವಂಗ, ಸ್ವಲ್ಪ ಚಕ್ಕೆನ ತೊಗೊಂಡಿದ್ದೀನಿ. ಹಸಿರು ಮೆಣಸಿಕಾಯಿ ಖಾರ ಇರೋದ್ರಿಂದ ಒಂದು 4 ತೊಗೊಂಡಿದ್ದೀನಿ ನಾನು. ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈರುಳ್ಳಿ ಮಸಾಲೆನೆಲ್ಲ ಹಾಕ್ಬಿಟ್ಟು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೆನೆಯೋಕ್ಕೆ ಇಟ್ಟಿರುವಂತಹ ತರಿ 2 ಅವರ್ ಆದ ನಂತರ ನಾನು ನೀರನ್ನೆಲ್ಲ ಸೋಸಿಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತಿದ್ದೀನಿ. ನೋಡಿ, ಸ್ವಲ್ಪ ಮಿಕ್ಸಿ ಜಾರ್ ತೊಳೆದಿರುವಂತಹ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೊಳ್ತಿದ್ದೀನಿ. ಗ್ರೈಂಡ್ ಮಾಡ್ಕೊಂಡಿರುವಂತಹ ಸಣ್ಣದಾಗಿ ತೆಂಗಿನಕಾಯಿ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ. ನೋಡಿ, ತೆಂಗಿನಕಾಯಿ ನಾವು ಜಾಸ್ತಿ ಹಾಕ್ಕೊಳ್ಬೇಕು. ಈ ರೀತಿ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಒಂದು 3/4 ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ನೋಡಿ, ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 2 ಟೊಮೊಟೊನ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ. ನೋಡಿ, 1 ಆಲೂಗೆಡ್ಡೆನ ಈ ರೀತಿ ಸ್ಲೈಸ್ ಆಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ನೋಡಿ, ಬೇಕಿದ್ರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ನಾವು ಆಗಿನೂ ಸಹ ಮಾಡ್ಕೊಳ್ಬೋದು. ನಾವು ಹಾಕೋದ್ರಿಂದ ತಿನ್ನಬೇಕಾದ್ರೆ ಸಿಗೋದ್ರಿಂದ ಬಾಯಿಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ತೊಳೆದ್ಬಿಟ್ಟು ಹಾಕ್ಕೊಳ್ತಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ಬೇಕು. ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಸಾಲೆನೆಲ್ಲ ಹಾಕಿ ಮಾಡ್ಕೊಳ್ಳೋದ್ರಿಂದ ಕಡುಬು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಸ್ವಲ್ಪ ಗಟ್ಟಿ ಇದೆ. ಈಗ ನಾವು ನೀರನ್ನು ಹಾಕ್ಕೊಳ್ಬೇಕು. ನಾವು ತರಿ ಬೇಯಬೇಕು ಅಂದರೆ ನಾವು ನೀರನ್ನು ಹಾಕ್ಕೊಳ್ಬೇಕು. ನೋಡಿ, 1 ಲೋಟದಷ್ಟು ನಾನು ನೀರನ್ನ ಹಾಕ್ಕೊಳ್ತಿದ್ದೀನಿ. ಈಗ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನಾವು ತೆಂಗಿನಕಾಯಿ ಮತ್ತು ಮಸಾಲೆ ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೂ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಮಸಾಲೆಯಲ್ಲೂ ಕೂಡ ಸ್ವಲ್ಪ ನೀರಿನಂಶ ಇರುತ್ತೆ. ನೋಡಿ, ಇಷ್ಟು ತೆಳುವಾಗಿ ನಾವು ಮಾಡ್ಕೊಳ್ಬೇಕು. ನಾನಿಲ್ಲಿ ಇಡ್ಲಿ ಪಾತ್ರೆನ ಇಟ್ಕೊಂಡಿದ್ದೀನಿ. ನೋಡಿ, ತರಿಗಡುಬು ಮಾಡ್ಕೊಳೋದಕ್ಕೆ ಈ ರೀತಿ ಪಾತ್ರೆನ ಇಟ್ಕೊಂಡಿದ್ದೀನಿ. ನಾವೀಗ ತಳಕ್ಕೆ 1-2 ಚಂಬಿನಷ್ಟು ನೀರನ್ನ ಹಾಕ್ಕೊಳ್ತಿದ್ದೀನಿ. ಸ್ಟ್ಯಾಂಡ್ ಏನಾದ್ರು ಇದ್ದರೆ ಈ ರೀತಿ ಇಟ್ಕೊಳ್ಬೋದು. ನಾವು ಸ್ಟ್ಯಾಂಡ್ ಇಲ್ಲದ ಕಾರಣ ನೋಡಿ ಈ ರೀತಿ ಒಂದು ಪಾತ್ರೆಗೆ ನೀರು ತುಂಬಿಸಿ ಈ ರೀತಿ ಒಂದು ಪ್ಲೇಟ್ ಇಟ್ಕೊಳ್ತಿದ್ದೀನಿ.
ನೀರು ಬಿಸಿ ಆಗೋಕ್ಕೆ ಇಟ್ಕೊಳ್ಬೇಕು. ನೋಡಿ ಈ ರೀತಿ ಪ್ಲೇಟ್ಗೆ ನಾನು ಎಣ್ಣೆನೆಲ್ಲ ಸವರ್ಕೊಳ್ತಿದ್ದೀನಿ. ನೋಡಿ ನಾವು ಎಲ್ಲ ಪ್ಲೇಟ್ಗೂ ಇದೇ ರೀತಿ ಎಣ್ಣೆನ ಸವರ್ಕೊಳ್ಬೇಕು. ಈಗ ನಾವು ಮಸಾಲೆ ಇರುವಂತಹ ತರಿನ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಪ್ಲೇಟ್ಗೆ ಹಾಕ್ಕೊಳ್ಬೇಕು. ನೋಡಿ ಫಸ್ಟು ನಾನು ಈ ರೀತಿ ಗಟ್ಟಿ ಇರುವಂತಹ ತರಿನ ಹಾಕ್ಕೊಳ್ತಿದ್ದೀನಿ. ನೋಡಿ ಈ ರೀತಿ ಹಾಕ್ಕೊಂಡ ನಂತರ ನಾವು ಮೇಲ್ಗಡೆ ಸ್ವಲ್ಪ ಮಸಾಲೆ ಇರುವಂತಹ ನೀರನ್ನ ಹಾಕ್ಕೊಳ್ಬೇಕು. ನೋಡಿ ಈಗ ನಾವು ಈ ರೀತಿ ನೀರಿರುವಂತಹ ಮಸಾಲೆನ ಹಾಕ್ಕೊಳ್ಬೇಕು. ಈ ರೀತಿ ನಾವು ಸ್ವಲ್ಪ ತೆಳುವಾಗಿ ಹಾಕ್ಕೊಳ್ಬೇಕು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ತರಿ ಇರುವುದು ಬೇಯೋದಕ್ಕೆ ಅನುಕೂಲ ಆಗುತ್ತೆ. ನಾವು ಪೂರ್ತಿ ಗಟ್ಟಿ ಇರುವಂತಹ ತರಿನೇ ಹಾಕ್ಬಿಟ್ರೆ ಅದು ಬೇಯೋದಿಲ್ಲ. ನೋಡಿ ಸ್ವಲ್ಪ ನೀರಿನಂಶ ಇರಬೇಕು ಮೇಲ್ಗಡೆ. ನೋಡಿ ಇಷ್ಟಾದರೂ ಇರಬೇಕು. ಇಷ್ಟಿದ್ರೆ ನೋಡಿ ಕಡುಬು ಚೆನ್ನಾಗಿ ಬೇಯುತ್ತೆ. ಇನ್ನೊಂದು ಪ್ಲೇಟ್ಗೆ ಹಾಕಿ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ಮೊದಲು ತರಿ ಹಾಕ್ಬಿಟ್ಟು ಆ ನಂತರ ನಾವು ಮಸಾಲೆ ಇರುವಂತಹ ನೀರನ್ನ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಎಲ್ಲ ಪ್ಲೇಟ್ಗೂ ನಾವು ಇದೇ ರೀತಿ ಮಾಡ್ಕೊಳ್ಬೇಕು. ಈಗ ನಾವು ಇಟ್ಕೊಳ್ಳೋಣ. ನೋಡಿ ಒಂದು 5 ಪ್ಲೇಟಷ್ಟು ಇದ್ದಾವೆ. ಈಗ ನಾವು ಎಲ್ಲ ನೀಟಾಗಿ ಇಟ್ಕೊಳ್ಬೇಕು. ನೋಡಿ ಸ್ಟೆಪ್ ಬೈ ಸ್ಟೆಪ್ಪು ನೋಡಿಕೊಂಡು ನಿಧಾನವಾಗಿ ಇಟ್ಕೊಳ್ಬೇಕು. ಈಗ ನಾವು ನೀರು ಬಿಸಿಯಾದ ನಂತರ ನಾವು ಇಟ್ಕೊಳ್ಳೋಣ. ಈಗ ನೋಡಿ ಈಗ ನಾವು ಸ್ಟ್ಯಾಂಡನ್ನ ನೀಟಾಗಿ ಫಿಟ್ ಮಾಡ್ಕೊಳ್ಳೋಣ. ನೋಡಿ ಒಂದು ಲೆವೆಲಾಗಿ ಮಾಡಿಕೊಂಡು ಈಗ ನೀರು ಬಿಸಿಯಾದ ನಂತರ ನಾವು ಇಡ್ಲಿ ಪಾತ್ರೆಗೆ ಇಟ್ಕೊಳ್ಬೇಕು. ನೀರು ಬಿಸಿಯಾಗಿದೆ. ಈಗ ನಿಧಾನವಾಗಿ ಪಾತ್ರೆ ಬಿಸಿ ಇರೋದ್ರಿಂದ ನಿಧಾನವಾಗಿ ಇಟ್ಕೊಳ್ಬೇಕು. ಈಗ ಮುಚ್ಚಳ ಮುಚ್ಚಿ ಒಂದು 20 ನಿಮಿಷಗಳ ಕಾಲ ನಾವು ಅದನ್ನು ಬೇಯಿಸ್ಕೊಳ್ಬೇಕು. ನೋಡಿ ಒಂದು 20 ನಿಮಿಷ ಆಗಿದೆ. ಈಗ ಕಡುಬು ಯಾವ ರೀತಿ ಬೆಂದಿದೆ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳೋಣ. ಒಂದು ಸ್ಪೂನಲ್ಲಿ ಸ್ವಲ್ಪ ಕಡುಬನ್ನ ತೆಗೆದುಕೊಳ್ಳೋಣ. ನೋಡಿ ಈ ರೀತಿ ಪ್ರೆಸ್ ಮಾಡಿದರೆ ಮೆತ್ತಗೆ ಬೆಂದಿರಬೇಕು. ನೋಡಿ ಕಡುಬು ಚೆನ್ನಾಗಿ ಬೆಂದಿದೆ. ಈಗ ನಾನು ತೆಗೆದಿಟ್ಕೊಳ್ತಿದ್ದೀನಿ. ಕಡುಬು ಫುಲ್ಲು ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗಾದ ನಂತರ ನಾವು ಅದನ್ನು ಕಟ್ ಮಾಡ್ಕೊಳ್ಬೇಕು. ಅಲ್ಲಿವರೆಗೂ ನಾವು ಕಟ್ ಮಾಡ್ಕೊಳ್ಬಾರ್ದು. ನೋಡಿ ಈಗ ನಾನು ಕೆಳಕ್ಕೆ ತೆಗೆದಿಟ್ಕೊಳ್ತಿದ್ದೀನಿ ಎಲ್ಲ ಪ್ಲೇಟ್ಗಳನ್ನೂ. ನೋಡಿ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ನಾವು ರುಚಿಯಾಗಿ ಈ ತರಿ ಕಡುಬನ್ನ ಮಾಡ್ಕೊಳ್ಬೋದು. ನೋಡಿ ಈಗ ನಾನು ತಳಕ್ಕೆ ತೆಗೆದಿಟ್ಕೊಂಡು ಫುಲ್ ತಣ್ಣಗಾದ ನಂತರ ತೋರಿಸ್ತಿದ್ದೀನಿ ಯಾವ ರೀತಿ ಬಂದಿದೆ ಮತ್ತು ಕಟ್ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುವಂತಹ ನಮ್ಮ ಮಲೆನಾಡ ಸ್ಟೈಲಲ್ಲಿ ನಾನು ಮಾಡಿ ತೋರಿಸಿದ್ದೀನಿ. ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನೋಡಿ ಈಗ ತಣ್ಣಗಾಗಿದೆ. ಈಗ ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ ಒಂದು ಚಾಕುನಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಈಗ ಎಲ್ಲ ತರಿಗಡುಬನ್ನು ನಾನು ಇದೇ ರೀತಿ ಕಟ್ ಮಾಡ್ಕೊಳ್ತಿದ್ದೀನಿ. ತರಿ ಕಡುಬಿನ ಜೊತೆ ನಾವು ಇದ್ದಕ್ಕಿದ್ದ ಅವರೆಬೇಳೆ ಸಾಂಬಾರು ಮಾಡಿಕೊಂಡ್ರೆ ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ಎಲ್ಲ ತರಿ ಕಡುಬನ್ನು ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ರೊಟ್ಟಿ ಮಡ್ಚಾಕೋ ಕೈ ಇದ್ದರೆ ನೋಡಿ ಈ ರೀತಿ ನಾವು ಈಸಿಯಾಗಿ ತೆಕ್ಕೊಳ್ಬೋದು. ನೋಡಿ ಸಿಂಪಲ್ಲಾಗಿ ಸ್ವಲ್ಪನೂ ಮುರ್ಕೊಳ್ಳೋದೆ ಯಾವ ರೀತಿ ಬಂದಿದೆ ಅಂತ. ನೋಡಿ ತುಂಬಾ ಸಾಫ್ಟಾಗಿರುವಂತಹ ತರಿ ಕಡುಬನ್ನ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ. ನೋಡಿ ನಿಧಾನವಾಗಿ ನಾವು ಈ ರೀತಿ ಕಟ್ ಮಾಡಿಕೊಂಡು ತೆಗೆದಿಟ್ಕೊಳ್ಬೇಕು. ನೋಡಿ ಬಿಸಿ ಬಿಸಿಯಾಗಿರುವಂತಹ ತರಿ ಕಡುಬನ್ನ ನಾವು ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು. ನೋಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು, ಹಾಗೇ ಸಾಫ್ಟಾಗಿರುವಂತಹ ಈ ಕಡುಬನ್ನ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ತರಿ ಕಡುಬಿನ ಜೊತೆ ನಾನು ಇದ್ದಕ್ಕಿದ್ದ ಅವರೆಬೇಳೆ ಸಾಂಬಾರಿಗೆ ಮೊಟ್ಟೆ ಹಾಕಿ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.